ಇಲ್ಲಿ ಎರಡು ರೀತಿಯ ವಾದಗಳನ್ನು ನಾವು ನೋಡ್ತಾ ಇದ್ದೀವಿ. ಲೋಕಭವನದ ಕಡೆಯಿಂದ ಬರ್ತಾ ಇರುವಂಥ ವಾದ ಅಥವಾ ಆಕ್ಷೇಪ, ಸರ್ಕಾರದ ಸಮರ್ಥನೆ. ಎರಡು, ಸಂವಿಧಾನದ ಆರ್ಟಿಕಲ್ 176 ಮತ್ತು 163 ಸರ್ಕಾರ ಕೋರ್ಟು ಮಾಡುತ್ತೆ. 176 ಕ್ಲಿಯರ್ ಆಗಿ ಹೇಳುತ್ತೆ, ನಾನು ಆಗಲೇ ಹೇಳಿದೆ, ವರ್ಷದ ಮೊದಲ ಅಧಿವೇಶನವನ್ನು ರಾಜ್ಯಪಾಲರು ಕಡ್ಡಾಯವಾಗಿ ಅಡ್ರೆಸ್ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅದು ಅವರ ಸಾಂವಿಧಾನಿಕ ಕರ್ತವ್ಯ ಅನ್ನೋದನ್ನ 163 ಆರ್ಟಿಕಲ್ 163, ದ ಗವರ್ನರ್ ಮಸ್ಟ್ ಆಕ್ಟ್ ಆನ್ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್. ಅಂದ್ರೆ ಕ್ಯಾಬಿನೆಟ್ ಏನು ಸಲಹೆಯನ್ನು ಕೊಡುತ್ತೋ, ಸೂಚನೆಯನ್ನು ಕೊಡುತ್ತೋ, ಅದರಂತೆ ರಾಜ್ಯಪಾಲರು ನಡೆಯತಕ್ಕದ್ದು ಅಂತ ಆರ್ಟಿಕಲ್ 163 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಆಗಿ ಹೇಳುತ್ತೆ. ಬಟ್ ಇಲ್ಲಿ ಇನ್ನೊಂದು ವಿಚಾರವನ್ನು ನಾನು ಆ್ಯಡ್ ಮಾಡಬೇಕಾಗುತ್ತೆ. ಹೌದು, ರಾಜ್ಯಪಾಲರು ಕೌನ್ಸಿಲ್ ಆಫ್ ಮಿನಿಸ್ಟರು ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಕೊಡುವಂಥ ಏಡ್ ಆ್ಯಂಡ್ ಅಡ್ವೈಸ್ ಅನ್ನು ಸ್ವೀಕರಿಸಿ ಅದರಂತೆ ನಡೀಬೇಕು, ಕರೆಕ್ಟ್. ಬಟ್ ಸಾಂವಿಧಾನಿಕ ಸಮಸ್ಯೆಗಳು ಬಂದಾಗ, ಸಂವಿಧಾನಕ್ಕೆ ಧಕ್ಕೆ ಬಂದಾಗ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ಬಳಸಬಹುದು. ಇದನ್ನು ಕೂಡ ಇದೇ ಆರ್ಟಿಕಲ್ 163 ಹೇಳುತ್ತೆ. ಇಲ್ಲಿ ಲೋಕಭವನದ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇರೋದು ಅಲ್ಲೇ. ಯಾವುದು? ನಾನು ರಾಷ್ಟ್ರಪತಿಯಿಂದ ನಾಮನಿರ್ದೇಶನವಾಗಿರೋನು. ರಾಜ್ಯಪಾಲ ಅಂತಂದ್ರೆ ರಾಷ್ಟ್ರಪತಿಯಿಂದ ನಾಮನಿರ್ದೇಶನ ಆಗಿರ್ತೀನಿ. ರಾಷ್ಟ್ರಪತಿಗಳೇ VBG ರಾಮ್ಜಿ ಕಾಯ್ದೆಗೆ ಅಂಕಿತ ಹಾಕಿದ್ದಾರೆ. ಸೊ ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂತ ಕಾಯ್ದೆಗೆ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನವಾಗಿರುವಂತ ರಾಜ್ಯಪಾಲರು ವಿರೋಧ ವ್ಯಕ್ತಪಡಿಸಿ ಭಾಷಣ ಮಾಡಬಹುದಾ? ಇದು ಪಾಯಿಂಟ್ ಇರೋದು. ಇಲ್ಲಿ ಟೆಕ್ನಿಕಲಿ ಮಾಡಬಹುದಾ ಅನ್ನೋದು ರಾಜ್ಯಪಾಲರ ಕಡೆಯಿಂದ ಬರ್ತಾ ಇರುವಂತ ಆರ್ಗ್ಯುಮೆಂಟು. ಸರ್ಕಾರ ಹೇಳ್ತಾ ಇದೆ, ನಿಮ್ಮ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇರೋದಲ್ಲ, ಸರ್ಕಾರದ ಅಜೆಂಡಾವನ್ನು ಹೇಳ್ತಾ ಇರೋದು. ಸರ್ಕಾರ ಏನು ಅನ್ನೋದನ್ನ ನಿಮ್ಮ ಮುಖಾಂತರ ಹೇಳಿಸ್ತಾ ಇದ್ದೀವಿ ಅಷ್ಟೇ. ಬಹಳ ಗಂಭೀರವಾದಂಥ ಚರ್ಚೆಯ ವಿಚಾರ ಇದು. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯ ಕಡೆಯಿಂದ MG ಮಹೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. JDS ಕಡೆಯಿಂದ ನಾಗೇಂದ್ರ ಪ್ರಸಾದ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು MG ಮಹೇಶ್ ಅವರಿಂದಲೇ ಶುರು ಮಾಡ್ತೀನಿ. ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣವನ್ನು ಓದಬೇಕಾಗಿರೋದು ರಾಜ್ಯಪಾಲರ ಕರ್ತವ್ಯ. ಇದರಲ್ಲೂ ಯಾಕೆ ರಾಜಕಾರಣ ತರ್ತಾ ಇದ್ದಾರೆ? ಖಂಡಿತ ಇದರಲ್ಲಿ ಯಾವ ರಾಜಕಾರಣ ತರುವಂಥದ್ದು ಅಂಶನೇ ಅಲ್ಲ. ನಮ್ಮ ದೇಶದ ಅತ್ಯಂತ ಪ್ರಮುಖ ಸಂಗತಿ ಏನಾಗಬೇಕಾಗಿದೆ ಅಂದರೆ ಸಂವಿಧಾನದ ಮಹತ್ವ ಮತ್ತು ಸಂವಿಧಾನ ಈ ದೇಶದಲ್ಲಿ ಅನುಷ್ಠಾನ ಆಗಬೇಕು. ಬಹುಮತ ಇರ್ತಕ್ಕಂಥದ್ದೇ ದೊಡ್ಡ ಸಂಗತಿ ಏನಲ್ಲ. ಬಹುಮತ ಬಂದ್ಬಿಟ್ಟಿದೆ, ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಯಾವುದಾದ್ರು ಪಕ್ಷ ಭಾವಿಸಿದರೆ ಅದು ಮೂರ್ಖತನ. ಬಹುಶಃ ಕರ್ನಾಟಕದ ಈ ವಿಷಯಕ್ಕೆ ಸೀಮಿತವಾಗಿ ಮಾತನಾಡೋದಾದರೆ, ಒಂದು ಅಪ್ರಬುದ್ಧ, ಒಂದು ಮತಾಂಧ, ಒಂದು ಭ್ರಷ್ಟಾಚಾರದ ಸರ್ಕಾರ ಇದ್ದಷ್ಟೇ ಮಾಡಿದ್ರೆ ಇನ್ನೇನು ಮಾಡಲಿಕ್ಕೆ ದಾರಿ ಇಲ್ಲ. ಅವರು ಪ್ರಶ್ನೆ ಇರ್ತಕ್ಕಂಥದ್ದು, ತಾವು ಉಲ್ಲೇಖ ಮಾಡಿದೆ 163 ವಿವೇಚನೆ ಅಂತ. ರಾಜ್ಯಪಾಲರು ಕರ್ತವ್ಯ ಏನಾಗಿದ್ರೆ, ಅವ್ರ ಕಣ್ಮುಂದೆ ಬ್ಲೇಟೆಂಟಾಗಿ ಸಂವಿಧಾನವನ್ನು ಗಾಳಿಗೆ ತೂರ್ಬಿಟ್ಟು ಯಾವುದೋ ಒಂದು ಪಕ್ಷದ ವಕ್ತಾರರ ಥರ ತಮಗೆ ಕಳೆದ 14 ವರ್ಷಗಳಿಂದ ಅವರಿಗೆ ಯಾವುದೂ ಕೂಡ ಕೇಂದ್ರ ಸರ್ಕಾರ ಮಾಡಿರೋದಕ್ಕೆ ಒಂದಕ್ಕೆ ಕೂಡ ಸಹರ್ಷ ಕಾಂಗ್ರೆಸ್ ಒಪ್ಪಿಲ್ಲ. ಯಾವುದನ್ನು ತೆಗೆದುಕೊಂಡಿರೋದು ವಿರೋಧಾಭಾಸ. ಅದನ್ನು ವಿರೋಧ ಮಾಡೋದೇ ತನ್ನ ಕಾಯಕ ಅಂತ ಮಾಡ್ಕೊಂಡಿರೋದು. ಯಾವುದೇ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ತಂದರೆ ಅದನ್ನು ನೀವು ಯಾವುದಾದ್ರು ದೇಶದ ರಕ್ಷಣೆಗೆ ರಫೇಲ್ ತೆಗೆದುಕೊಳ್ಳಿ, ಯಾವುದೂ ಸುಧಾರಣೆ ಈ ದೇಶದ ಒಳಗಡೆ ತರ್ತೀವಿ ಅಂದರೂ ಕೂಡ ಅದಕ್ಕೆ ಒಪ್ಪದೇ ಇರೋ ಥರ ಕೃತಕ ನಾಟಕ ಮಾಡುವಂಥ ಒಂದು ರಾಜಕೀಯ ಪಾರ್ಟಿ. ಬಟ್ ಇದು ಒಕ್ಕೂಟ ವ್ಯವಸ್ಥೆ ಮಹೇಶ್. ಅಲ್ಲ, ಒಕ್ಕೂಟ ಕೇಂದ್ರ ಸರ್ಕಾರ ಹೇಳಿದ್ದನ್ನ ಶಿರಸಾವಹಿಸಿ ಪಾಲಿಸಬೇಕಾದಂತ ಅಗತ್ಯ ಸರ್ಕಾರ. ಕೇಂದ್ರ ಸರ್ಕಾರ ಅಂತಲ್ಲ, ಇಲ್ಲಿ ಕೇಳಿ, ಇಡೀ ದೇಶದ ಒಳಗಡೆ ಈ ರೀತಿಯ ಅರಾಜಕತೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಇದೊಂದು ಪಾರ್ಟಿ ಮಾಡ್ತಾ ಇದೆ. ಇಲ್ಲೊಂದೇ ಅಂತಲ್ಲ, ಪದೇ 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 ದೇಶದ ಯಾವುದು ಸಮಗ್ರತೆ, ದೇಶದ ಅಖಂಡತೆ ಮತ್ತು ದೇಶ ಬೆಳವಣಿಗೆ ಆಗಬೇಕು, ದೇಶದ ಜನರಿಗೆ ಸಿಗಬೇಕು ಅನ್ನುವಂಥ ಪ್ರತಿಯೊಂದು ವಿಷಯದಲ್ಲೂ ಕೂಡ ತನ್ನ ಸ್ವಾರ್ಥದ ರಾಜಕಾರಣವನ್ನು ಕಾಂಗ್ರೆಸ್ ಮೆರಿತಾ ಇರೋವಂಥದ್ದು. ಇದರಲ್ಲಿ ಏನಿದೆ ಒಂದು ವಿಷಯ ಹೇಳ್ತೀನಿ. ಈಗ ಇದನ್ನು ಒಂದು ಆ್ಯಕ್ಟ್ ಆಧಾರದ ಮೇಲೆ ಮಾಡಿರ್ತಕ್ಕಂಥದ್ದು, ಸಂವಿಧಾನದ ಆಶಯ ಆ್ಯಕ್ಟ್ ಮೇಲೆ ಮಾಡಿರ್ತಕ್ಕಂಥದ್ದು. ನಾಳೆ ಒಂದು ಸರ್ಕಾರ ಬರುತ್ತೆ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಬಹುಮತ ಇದೆ ಪೂರ್ಣ. ಯಾರೋ ಒಂದು ಕೇಂದ್ರದ ನಮ್ಮ ಭಾರತೀಯ ಇದು BNS ಯಾವುದೋ ಒಂದು ಸೆಕ್ಷನ್ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳುತ್ತೆ.
ಯಾವುದೇ ರಾಜ್ಯ ಸರ್ಕಾರ ನನಗೆ ಬಹುಮತ ಇದೆ ಅಂತೇಳಿ ಆ ಕಾನೂನನ್ನು ನಾನು ಒಪ್ಪೋದಿಲ್ಲ ಅಂತಕ್ಕ ಸಾಧ್ಯನಾ? ಏನು ಕಾಂಗ್ರೆಸ್ ಆಡಳಿತ ಇದ್ಬಿಟ್ರೆ ಇಡೀ ಸರ್ಕಾರ ಇದು ಅಂತನಾ? ನಾನು ಅದೇ ಹೇಳ್ತಕ್ಕಂಥದ್ದು. ಒಬ್ಬ ಇಮ್ಮೆಚ್ಯೂರ್ ಅಪ್ರಬುದ್ಧವಾದ ರಾಜಕಾರಣಿ ಕೈನಲ್ಲಿ ಪ್ರಜಾಪ್ರಭುತ್ವ ಕೈ ಸಿಕ್ಕಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಕೇಂದ್ರ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿರುವಂತ ಹೊಸ ಯೋಜನೆಯನ್ನ, ಅದು ಕಾನೂನು ಯೋಜನೆ, ಕಾನೂನಿನಿಗೆ ಜೊತೆಗೆ ಜೋಡಿಸಿಕೊಂಡಿರುವಂತ ಯೋಜನೆ, ಅದನ್ನ ನನಗೆ ವಿರೋಧಿಸುವಂತ ಎಲ್ಲಾ ಸ್ವಾತಂತ್ರ್ಯವೂ ನನಗೆ ರಾಜ್ಯ ಸರ್ಕಾರಕ್ಕೆ ಇರಲೇಬೇಕಲ್ಲ. ಒಕ್ಕೂಟ ವ್ಯವಸ್ಥೆಗಳಿಗೆ ನನಗೆ ವಿರೋಧಿಸೋದಕ್ಕೆ ಅವಕಾಶ ಇದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಅದಕ್ಕೆ ಒಂದು ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ನೀವೆಲ್ಲಿಗೆ ಹೋಗ್ಬೇಕು? ಕೋರ್ಟಿಗೆ ಹೋಗ್ಬೇಕು. ಇದು ರಾಷ್ಟ್ರಪತಿಗಳಾಗಿ ಗೆಜೆಟ್ ಆಗಿ ಏಪ್ರಿಲ್ 1ನೇ ತಾರೀಕಿಂದ ಇಂಪ್ಲಿಮೆಂಟ್ ಆಗ್ತದೆ. ನಿಮಗೆ ಆಪತ್ತಿ ಇತ್ತು ಅಂತಂದರೆ ಇದು ಯಾಕೆ ಸುಧಾರಣೆ ತಂದ್ವಿ? ಸುಧಾರಣೆ ಯಾಕೆ ತರುವಂಥ ಅಗತ್ಯ ಇತ್ತು? ಸುಧಾರಣೆ ಯಾಕೆ ತರೋದು ಅಗತ್ಯ ಇತ್ತು ಅಂದರೆ ನೋಡಿ, ಇವರು 13 ಪಾಯಿಂಟಲ್ಲಿ 15th ಪೇ ಇದು ಫೈನಾನ್ಸ್ ಕಮಿಷನ್ದು ಉಲ್ಲೇಖ ಮಾಡಿದ್ದಾರೆ. ಮೊನ್ನೆ ಎಲ್ಲ 3 ದಿನದ ಮುಂಚೆ CAG ರಿಪೋರ್ಟ್ ಕೊಟ್ಟಿದೆ. 536 ಕೋಟಿ ರೂಪಾಯಿ ಕರ್ನಾಟಕದಲ್ಲಿ 3ನೇ ಸ್ಥಾನ, 15ನೇ ಹಣಕಾಸು ಆಯೋಗದ ಹಣ ದುರುಪಯೋಗ ಆಗಿದೆ ಅಂತ. ಇಡೀ ಏನು ಮನ್ರೇಗಾ ಫಾರ್ಮೆಟ್ ಇತ್ತು, ಮನ್ರೇಗಾ ಫಾರ್ಮೆಟ್ ಒಳಗಡೆ ಏನೆಲ್ಲವೂ ಭ್ರಷ್ಟಾಚಾರ ಅಂತ ಆಗಿದೆ, ಅದಷ್ಟು ಕೂಡ ಕರ್ನಾಟಕದಲ್ಲಿ ಒಳಗಡೆ ಆಗಿದೆ ಅಂತ. ಹಾಗಾದರೆ ಸುಧಾರಣೆ ಮಾಡೋದು ಬೇಡವಾ? ಅಂದರೆ ATM ಕೇಂದ್ರ ಸರ್ಕಾರದ ದುಡ್ಡು ಕಾಂಗ್ರೆಸ್ಸಿಗರಿಗೆ, ಪ್ರಿಯಾಂಕಾ ಖರ್ಗೆಗೆ ದುಡ್ಡು ಹೊಡಿಯೋಕ್ಕೆ ATM? ಇದನ್ನು ದಾಖಲಿಸೋದಕ್ಕೆ ನನಗೆ ಅವಕಾಶ ಇದೆ. ವಿರೋಧ ದಾಖಲಿಸೋದಕ್ಕೆ ನನಗೆ ಅವಕಾಶ ಇದೆ. ನೋಡಿ, ನಾನು ಹೇಳ್ತೀನಿ, ತಮಿಳುನಾಡಲ್ಲೂ ಮಾಡಿದ್ರಿ, ಕೇರಳದಲ್ಲೂ ಮಾಡಿದ್ರಿ. 100ಕ್ಕೆ 100 ವಿರೋಧ ಮಾಡಿ, ನಿಮ್ಗೆ ನಾನು ಬೇಡ ಅಂತಿಲ್ಲ. ಆದರೆ ಒಂದು ಸರ್ಕಾರ ಒಂದು ಆ್ಯಕ್ಟ್ ಅಂತ ತಂದ ಮೇಲೆ ಅದಕ್ಕೆ ವಿರೋಧ ಮಾಡೋಕ್ಕೆಲ್ಲ ಅವಕಾಶ ಇದೆ. ಯಾಕೆ ಮಾಡಬಾರ್ದು? ಯಾಕೆ ನಿಮ್ಮ ಜವಾಬ್ದಾರಿ ಅಲ್ವಾ ನಿಮಗೆ? ನೀವೇನಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ? ಸಂವಿಧಾನವನ್ನು ಎತ್ತಿಡಿತೀನಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ. ರಾಷ್ಟ್ರಪತಿಗಳು ಸಂವಿಧಾನದತ್ತವಾಗಿ ಇದನ್ನು ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು. ನಿಮಗೆ ಮನಸ್ಸಿಗೆ ಬೇಜಾರಾಗತ್ತೆ. ನೀವು ರಾಹುಲ್ ಗಾಂಧಿಗೆ ಅಪ್ರಬುದ್ಧ ರಾಜಕಾರಣಿಗೆ ಮೆಚ್ಚಿಸ್ಬೇಕು ಅಂತೇಳಿ ನೀವು ಅಪ್ರಬುದ್ಧವಾದಂಥ ಇಮ್ಮೆಚ್ಯೂರ್ ಆಗಿ ನೀವು ವರ್ತನೆ ಮಾಡ್ತು ಅಂದರೆ ಕರ್ನಾಟಕ ಒಂದು ಮೆಚ್ಯೂರ್ಡ್ ಸ್ಟೇಟು, ಒಂದು ಪ್ರಬುದ್ಧ ರಾಜ್ಯ ಅಂತ ಆಗಿತ್ತು. ಆದರೆ ನಿಮ್ಮ ತೆವಲಿಗೆ, ನಿಮ್ಮ ರಾಜಕೀಯ ಕಾರಣಕ್ಕೋಸ್ಕರ ನೀವು ಇವೆಲ್ಲ ಗಾಳಿಗೆ ತೂರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.